ಅಂತ ಅನ್ಸುತ್ತೆ. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮೈಲುಗಲ್ಲನ್ನು ಸಾಧಿಸುವಂಥ ಸಿನಿಮಾ ಆಗ್ತಾ ಇದೆ. ಅಂದ ತಂಡದ ಭಾಗವಾಗಿ ನಿಮಗೆ ಈ ಸಿನಿಮಾದ ಬಗ್ಗೆ ಇರುವಂತಹ ನಿರೀಕ್ಷೆಗಳೇನು? ಸರ್, ಈ ಪಾಯಿಂಟಲ್ಲಿ ನಿಜ ಹೇಳಬೇಕು ಅಂತಂದರೆ ನಿರೀಕ್ಷೆಗಿಂತ ಕೆಲಸ ಸುಮಾರೊಂದಿಷ್ಟು ತಲೆ ಮೇಲಿದೆ. ಆದಷ್ಟು ನಾವು ಮುಗಿಸ್ತಾ ಹೋಗ್ಬೇಕು ಸರ್. ತಂಡದಲ್ಲಿ ಸುಮಾರು ಜನ ಸುಮಾರು ದಿವಸಗಳಿಂದ 1 ಗಂಟೆ, ರಿಷಬ್ ಸರ್ ಹೇಳಿದ 1 ಗಂಟೆ 2 ಗಂಟೆ ನಿದ್ದೆ ಮಾಡಿಕೊಂಡು ಒದ್ದಾಡ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಯಾರ ತಲೆನೂ ಇನ್ನೂ ಎಕ್ಸ್ಪೆಕ್ಟೇಷನ್ ಅನ್ನೋ ಥರದ್ರಲ್ಲಿ ಓಡೋದಕ್ಕೆ ಇನ್ನೂ ಶುರುನೇ ಆಗಿಲ್ಲ. ಮೋಸ್ಟ್ಲಿ ರಿಲೀಸ್ ಹಿಂದಿನ ದಿವಸ ಹತ್ರ ಬರ್ತಿದ್ದಂಗೂ ನಮಗೆ ಪ್ರಾಬಬ್ಲಿ ಶುರು ಆಗ್ಬೋದೇನೋ ಅದು. ಎಸ್ ಸರ್, ಈಗ 3 ವರ್ಷ ಟೈಮ್ ತೊಗೊಂಡಿದ್ರಿ, ಬಟ್ ಇನ್ನೂ 3 ತಿಂಗಳು, ಕೊನೆ 3 ತಿಂಗಳಲ್ಲಿ ಅಂದರೆ ಮುಗಿಸಲಾರ್ದಷ್ಟು ಕೆಲಸ ಇದೆ ಅನ್ನೋಂಥದ್ದು. ಅದು ಯಾಕೆ, ಹೇಗೆ, ಏನಾದರೂ ಬದಲಾವಣೆಗಳನ್ನು ಮತ್ತೆ ನಡುವೆ ಚೇಂಜ್ ಮಾಡುವಂಥ ಪ್ಲ್ಯಾನ್ಗಳಾಯ್ತಾ ಹೇಗೆ ಅಂತ? ನನ್ನ ಪ್ರಕಾರ ಅನ್ಸೋದು ಸರ್, 10 ವರ್ಷ ಈ ಸಿನಿಮಾಗೆ ತೊಗೊಂಡೋದು ಕೊನೆ ಮೂಮೆಂಟಲ್ಲಿ ಈ ಒಂದು ಪ್ರೆಷರ್ ಇದ್ದಿದ್ದೇನೆ ಅದು. ಅಂದರೆ ಇಷ್ಟು ವರ್ಷಗಳನ್ನು ಮಾಡ್ಕೊಂಡು ಬಂದಿದ್ದಂಥ ಫೈನಲ್ ಪ್ರೆಸೆಂಟೇಷನ್ ಕೊಡುವಂಥ ಟೈಮ್ ಅಲ್ಲ ಅದು. ಅನಿಸುತ್ತೆ ಸಿನಿಮಾ ಮೇಕಿಂಗಲ್ಲಿ ಪ್ರತಿ ಹಂತದಲ್ಲೂ ಇನ್ನೇನಾರು ಒಂದು ಬೆಟರ್ ಆಗ್ಬೋದಲ್ಲ, ಇನ್ನೇನಾರು ಅದು ಮಾಡ್ಬೋದಲ್ಲ, ಅದಂತೂ ಡೆಫಿನೆಟ್ಲಿ ಅನಿಸುತ್ತೆ. ಆ ಕಡೆಗೆ ನಾವು ಕೆಲಸ ಮಾಡ್ತಾ ಹೋಗ್ತಿದ್ದಾಗ ನಾವು ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲ ವರ್ಕ್ ಮಾಡ್ತಾ ಒಂದು ಲ್ಯಾಂಗ್ವೇಜ್ ಮೇಲೆ ಅಥವಾ ಇದ್ರ ಮೇಲೆ ಶೂಟಿಂಗ್ ಪ್ರಾಸೆಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಬರ್ತೀವಿ. ಪೋಸ್ಟ್ ಪ್ರೊಡಕ್ಷನಿಗೆ ಬಂದಿದ್ದ ತಕ್ಷಣ ಸುಮಾರು ಕೆಲಸಗಳನ್ನು ನಾವು ಹೇಳಿದ ಅವಧಿಯಲ್ಲಿ ಮುಗಿಸ್ಬೇಕಾಗತ್ತೆ. ಸೊ ಅದಕ್ಕೇ ಒಂದು 15 ವರ್ಷ ಒಂದು ಸಿನಿಮಾ ಮಾಡಿದ್ರು ಲಾಸ್ಟ್ 2 ತಿಂಗಳದ್ದು ಆ ಪ್ರೆಷರ್ ಅಂತೂ ಇರುತ್ತೆ ಸರ್. ಅದು ಈಗ ನೀವು ಅಂದರೆ ನಮ್ಮ ಭಾಷೆಯ ಕನ್ನಡ ಭಾಷೆಯಲ್ಲಿ ಬರಹಗಾರರಾಗಿ ಕಾಣಿಸ್ಕೊಂಡ್ರಿ. ಈಗ ಇದೇ ಕಾಂತಾರ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು. ಅಲ್ಲಿ ನೀವು ಬರಹಗಾರರು, ನಿಮಗಿರುವಂಥ ಜವಾಬ್ದಾರಿ ಮತ್ತು ಚಾಲೆಂಜು ಹೆಂಗಿತ್ತು, ಮತ್ತು ಅದು ಬೇರೆ ಲ್ಯಾಂಗ್ವೇಜ್ಗಳಿಗೆ ಡಬ್ ಆಗುವಂಥ ಸಂದರ್ಭದಲ್ಲಿ ಹೇಗೆ ಅನ್ನುವಂಥದ್ದು? ಒಂದು ಇಲ್ಲಿರುವಂಥ ಕಲ್ಚರನ್ನು, ಅಂದರೆ ನಾವು ತೋರಿಸಿರುವಂಥ ಆರಾಧನೆಗಳಲ್ಲಿ ಯಾವುದಕ್ಕೂ ಆಭಾಸ ಆಗದೆ ಇರೋಂಗೆ ಬೇರೆ ಭಾಷೆಯಲ್ಲಿ ಅದನ್ನೇ ಕನ್ವೆ ಆಗಬೇಕದು. ಅವ್ರು ಮಾತಾಡೋದ್ರಲ್ಲಾಗಲಿ ಅಥವಾ ಅವ್ರ ಅಂದರೆ ಇಲ್ಲಿನ ಆಚರಣೆಗಳ ಬಗ್ಗೆ, ದೈವಗಳ ಬಗ್ಗೆ ಮಾತಾಡೋದ್ರಲ್ಲೇ ಆಗಲಿ ಯಾವುದಕ್ಕೂ ಯಾರಿಗೂ ನೋವಾಗಬಾರ್ದು ಇಲ್ಲಿನವ್ರಿಗೆ ನೋಡಿದಾಗ. ಅದು ಆಮೇಲೆ ರಿಲೀಸ್ ಆಗೋ ಎಲ್ಲ ಭಾಷೆನೂ ನಮಗಂತೂ ಗೊತ್ತಿಲ್ಲ. ಸೊ ಪ್ರತಿಯೊಂದು ಪಕ್ಕದಲ್ಲಿ ಒಬ್ಬರನ್ನು ಕೂಡಿಸ್ಕೊಂಡಂದರೆ ಇದ್ರ ವಿಷಯ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಇದರಲ್ಲಿ. ಆಮೇಲೆ ಎಲ್ಲದನ್ನು ಕನ್ನಡದಲ್ಲೇ ಕೇಳಿಸ್ದಂಗೆ ಪ್ರತಿ ಭಾಷೆಯಲ್ಲೂ ಕೇಳಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಆ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಕೇಳಿಸೋದಕ್ಕೆ ಶುರುವಾಗುತ್ತೆ ಅನ್ನೋ ತೊಗೊಂಬಂದು ಲೈನ್ಸನ್ನು ಏನು ಆ ರೈಟರ್ಸನ್ನು, ಆಯಾ ಭಾಷೆ ರೈಟರ್ಸನ್ನು ಇಟ್ಕೊಂಡು ಫ್ರೇಮ್ ಮಾಡೋದಿದೆಯಲ್ಲ, ಅದು ಒಂದು ಸ್ವಲ್ಪ ಚಾಲೆಂಜಿಂಗ್ ಅದು. ಆ್ಯಂಡ್ ಹೋಪ್ಫುಲಿ ಚೆನ್ನಾಗಿ ಮಾಡಿದ್ದೀವಿ. ಫೈನಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 2ಕ್ಕೆ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅನಿರುದ್ಧ್ ಮಹೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತಚ್ ಗಿನ್, TV9 ಬೆಂಗಳೂರು.